ಆತ್ಮೀಯರೇ ನಮಸ್ಕಾರ. ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು HRMSನಲ್ಲಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು, ಒಂದು ಹೊಸ ಸೌಲಭ್ಯವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಒದಗಿಸಿದೆ. HRMS ವತಿಯಿಂದ HRMSನಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಗಳನ್ನು ಮತ್ತು ಮಾಹಿತಿಯನ್ನು ನಾವು ನಮ್ಮ KJD ನಂಬರ್ ಹಾಕೋದ್ರ ಮುಖಾಂತರ ಹೇಗೆ ತಿಳಿದುಕೊಳ್ಬೋದು ಅನ್ನುವಂಥದ್ದನ್ನು HRMS ESS ಅಂತ ಕರಿತೀವಿ, ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತೇಳಿ. ನಾವು ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ HRMS ಸ್ಪೇಸ್ ಕೊಟ್ಟು ESS ಅಂತ, ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ ನಾವು ಸರ್ಚ್ ಮಾಡಿದರೆ ನಮಗೆ ಮೊದಲನೇ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಏನು ಲಾಗಿನ್ ಪೇಜು ಕರ್ನಾಟಕ GOV ಇನ್ ಅಂತ ಇರುತ್ತೆ. ಇಲ್ಲಿ ಲಿಂಕ್ ನೋಡಿದಾಗ ಇಲ್ಲಿ ಕಾಣುತ್ತೆ HRMS EES ಅಂತ ಇರುತ್ತೆ, .karnataka.gov.in ಅಂತ ಇರುತ್ತೆ. ಅದರ ಮೇಲೆ ನಮಗೆ ಬ್ಲೂ ಇಂಕಲ್ಲಿ ಅಂದರೆ ನೀಲಿ ಬಣ್ಣದಲ್ಲಿ ಕಾಣ್ತಿರುವಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು. ಲಾಗಿನ್ ಪೇಜ್ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. KJD ನಂಬರ್ ಹಾಕಬೇಕಾಗುತ್ತೆ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಆದರೆ ನಾವು ಮೊದಲಿಗೆ ಯೂಸ್ ಮಾಡೋದ್ರಿಂದ, ನಾವು ಮೊದಲನೇ ಯೂಸರ್ ಆಗಿದ್ದರೆ, ಮೊದಲನೇ ಸಾರಿ ಈ ಒಂದು ವೆಬ್ಸೈಟಿಗೆ ಬಂದಿದ್ದರೆ ನ್ಯೂ ಯೂಸರ್ ಅಂತಿದೆ. ಇಲ್ಲಿ ನ್ಯೂ ಯೂಸರು ಫರ್ಗೆಟ್ ಪಾಸ್ವರ್ಡ್ ಅಂತಿದೆ. ನ್ಯೂ ಯೂಸರನ್ನು ತೊಗೊಳ್ಬೇಕು. ನಾನೀಗ ತೊಗೊಳ್ತಿದ್ದೀನಿ. ನ್ಯೂ ಯೂಸರ್ ತೊಗೊಂಡ್ಮೇಲೆ ಮೊದಲ KJD ನಂಬರನ್ನು ನಾವು ಹಾಕಬೇಕಾಗುತ್ತೆ. ಈಗ ನನ್ನ ಮೊದಲ KJD ನಂಬರನ್ನು ಹಾಕ್ತಾಯಿದ್ದೀನಿ. ನಂತರ HRMSನಲ್ಲಿ ಈಗಾಗಲೇ ಡಿಫಾಲ್ಟಾಗಿ ಇರುವಂತಹ, ಅಂದರೆ ನಾವು ರಿಜಿಸ್ಟರ್ ಆಗಿರುವಂಥ, ಈಗಾಗಲೇ ನೋಂದಣಿ ಮಾಡ್ಕೊಂಡಿರುವಂತಹ ನಂಬರು ತಾನೇ ಡಿಫಾಲ್ಟಾಗಿ ಬರುತ್ತೆ. ಅಂದರೆ ನಾವು KJD ನಂಬರ್ ಸರಿಯಾಗಿ KJD ನಂಬರನ್ನು HRMSನಲ್ಲಿ ಇರುವಂತೆ ಹಾಕಿಬಿಟ್ರೆ ಮೊಬೈಲ್ ನಂಬರ್ ನಾವು ಹಾಕುವ ಅಗತ್ಯ ಇಲ್ಲ, ತಾನೇ ಬಂದುಬಿಡುತ್ತೆ. ಇಲ್ಲಿ ಗೆಟ್ OTP ಅಂತ ನಾವು ತೊಗೋಬೇಕು. ಗೆಟ್ OTP ಅಂತ ನಾನು ತೊಗೊಳ್ತೀನಿ. ಈಗಾಗಲೇ ಒನ್ ಟೈಮ್ ಪಾಸ್ವರ್ಡು ನಮ್ಮ ಮೊಬೈಲ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಹೋಗಿದೆ ಅಂತ ಓಕೆ ಅಂತ ಕೊಡ್ತೀನಿ. ನಮಗೀಗ 2 ನಿಮಿಷ 15 ಸೆಕೆಂಡ್ ಅದು ಕೊಡುತ್ತೆ. ಬಂದಿರುವಂಥ ಈಗಾಗಲೇ ನನಗೆ ಒಂದು OTP ಬಂದಿದೆ. ಆ OTPಯನ್ನು ನಾನು ಹಾಕ್ತೀನಿ. OTPಯನ್ನು ಒನ್ ಟೈಮ್ ಪಾಸ್ವರ್ಡನ್ನು ಹಾಕ್ತೀನಿ. ಒನ್ ಟೈಮ್ ಪಾಸ್ವರ್ಡನ್ನು ಹಾಕಿದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟೆ. ಈಗ ನಾವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡನ್ನು ನಾನು ಸೆಟ್ ಮಾಡ್ಕೊಳ್ತೀನಿ. ನಮಗೆ ಬೇಕಾದ ರೀತಿಯಲ್ಲಿ ಪಾಸ್ವರ್ಡ್ ಈಗಾಗಲೇ ಸೆಟ್ ಮಾಡೋದು ಗೊತ್ತಿರುತ್ತೆ ತಮಗೆ. ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು, ಒಂದು ನ್ಯೂಮರಿಕಲ್ ಇರಬೇಕು, ನಂಬರ್ ಇರಬೇಕು, ಮತ್ತು ಒಂದು ಪಂಕ್ಚುಯೇಷನ್ ಮಾರ್ಕ್ ಇರಬೇಕು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದು ಸ್ಟ್ರಾಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಪಾಸ್ವರ್ಡ್ ಮಸ್ಟ್ ಬಿ ಕಂಟೇನ್ಸ್ 8 to 15 ಕ್ಯಾರೆಕ್ಟರ್ ಇರಬೇಕು. ಅದರಲ್ಲಿ ಅಪ್ಪರ್ ಕೇಜ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತು ನ್ಯೂಮರಿಕಲ್ ಡಿಜಿಟ್ ಕೂಡ ಇರಬೇಕು. ಅಟ್ಲೀಸ್ಟ್ ಒಂದೊಂದಾದರೂ ಇರಬೇಕು ಅನ್ನುವಂಥದ್ದು. ಈಗ ನಾನು ಪಾಸ್ವರ್ಡನ್ನು ಕೊಟ್ಟಿದ್ದೀನಿ. ನಾನೀಗ ಸೇವ್ ಅಂತ ಕೊಡ್ತೀನಿ. ಪಾಸ್ವರ್ಡ್ ಮಿಸ್ ಮ್ಯಾಚ್ ಆಗಿದೆ. ಮತ್ತೊಂದು ಸಾರಿ ಕೊಡ್ತೀನಿ. ಓಕೆ, ಅದೇ ಪಾಸ್ವರ್ಡನ್ನು ಮತ್ತೊಂದು ಸಾರಿ ನಾವು ಹಾಕಬೇಕಾಗುತ್ತೆ. ಈಗ ಪಾಸ್ವರ್ಡನ್ನು ಹಾಕಿದ್ದೀನಿ. ಈಗ ಓಪನ್ ಆಯಿತು. ನಮಗೆ ಪಾಸ್ವರ್ಡ್ ನೆನಪಿರಬೇಕು. ಈಗ ಪಾಸ್ವರ್ಡನ್ನು ಹಾಕೋದಕ್ಕೆ ನಾನೀಗ ಮೊದಲು KJD ನಂಬರನ್ನು ಹಾಕಬೇಕು. KJD ನಂಬರನ್ನು ಹಾಕಿ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಈಗಾಗಲೇ ನಾವು ಸೆಟ್ ಮಾಡಿದಂಥ ಪಾಸ್ವರ್ಡ್ ನೆನಪಿರುತ್ತಲ್ಲ, ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿದರೆ ಓಕೆ. ಹಾಕಿ ಇಲ್ಲಿರುವಂಥ ಕ್ಯಾಪ್ಚಾ ಸರಿಯಾದ ರೀತಿಯಲ್ಲಿ ಲೋಯರ್ ಕೇಜ್ ಇದ್ದರೆ, ಸ್ಮಾಲ್ ಇದ್ದರೆ ಸ್ಮಾಲನ್ನು ಹಾಕಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಸಾರಿ OTP ಬರುತ್ತೆ. ಮತ್ತೊಂದು ಸಾರಿ OTPಯನ್ನು ಹಾಕಬೇಕಾಗುತ್ತೆ.
ಮತ್ತೊಂದು ಸರಿ OTP ಬಂದಿದೆ. ಆ OTPಯನ್ನು ನಾನು ಹಾಕ್ತಾಯಿದ್ದೀನಿ. ಮತ್ತೆ ಇಲ್ಲಿ ಇರುವಂಥ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ನೋಡಿ, ಕ್ಯಾಪ್ಚಾ ತಗೊಳ್ಳೋದೇ ಇಲ್ಲ. ಅಂದರೆ ನಾವು OTP ಹಾಕದೇ ಇದ್ದರೆ ಕ್ಯಾಪ್ಚಾ ತಗೊಳ್ಳೋದೇ ಇಲ್ಲ. ಇದು HRMS ಆದ್ದರಿಂದ HRMSಗೆ ನೇರವಾದ ಲಿಂಕ್ ಇರೋದರಿಂದ ಭಾಳ ಕಾನ್ಫಿಡೆನ್ಷಿಯಲಿ ನಮ್ಮ ಕ್ರೆಡೆನ್ಷಿಯಲನ್ನು ಇಟ್ಕೋಬೇಕಾಗುತ್ತೆ. ಹಾಗಾಗಿ ಇಷ್ಟೊಂದು ಲಾಗಿನ್ ಥ್ರೋನೇ ನಮಗೆ ಬದ್ಧತೆ, ರಕ್ಷಣೆ ಇರುತ್ತೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇದನ್ನು ಬಳಸಬೇಕಾಗುತ್ತೆ. ಈಗ ನಾನು ನನ್ನ ಕಂಪ್ಯೂಟರ್ನಲ್ಲಿ ಸೇವ್ ಕೊಡ್ತಾ ಇದ್ದೀನಿ. ಇಲ್ಲಿ ಹೆಸರು ಬಂದಿದೆ. ಆ ಹೆಸರು ಕನ್ನಡದಲ್ಲಿರೋ ಮೋಸ್ಟ್ಲಿ ಕನ್ನಡದಲ್ಲಿರೋದ್ರಿಂದ ಅದು ಡಿಸ್ಪ್ಲೇ ಆಗ್ತಿಲ್ಲ. KJD ನಂಬರ್ ಡಿಸ್ಪ್ಲೇ ಆಗ್ತಿದೆ. ಅದು ನಾವು ಅಂತ ಕಂಡುಹಿಡ್ಕೊಳ್ಳೋಕ್ಕೆ ನಮ್ಮ KJD ನಂಬರ್ ಇಲ್ಲಿ ಇರುತ್ತೆ. ಅದಾದ ನಂತರ ಡ್ಯಾಶ್ ಬೋರ್ಡ್ ಇದೆ. ಪೇ ಸ್ಲಿಪ್ ಬೇಕಾದರೆ ನಾವು ಪೇ ಸ್ಲಿಪ್ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಪೇ ಸ್ಲಿಪ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಕ್ಲಿಕ್ ಮಾಡಿಕೊಂಡು ತಿಂಗಳು ನಾವು ಇಲ್ಲಿ ಹೆಸರು ತೋರಿಸುತ್ತೆ, ಎಂಪ್ಲಾಯಿ ನೇಮು. ಅದು ಮುಂದಿನ ದಿನಮಾನದಲ್ಲಿ ಬರ್ಬೋದು. ಈಗ ಸದ್ಯ ಅದು ಕ್ವಶನ್ ಮಾರ್ಕ್ ಉಲ್ಟಾ ಬರ್ತಾಯಿದೆ. ಇಲ್ಲಿ ನಮಗೆ ಜನವರಿಯಿಂದ 2021ರಿಂದ ನಮಗೆ 2021ರಿಂದ ಯಾವುದೇ 2021 ಜನವರಿಯಿಂದ ಯಾವುದೇ ಒಂದು, ಈಗ ನಾನು 2021 ಜನವರಿಯಲ್ಲಿರುವಂತಹ ಪೇ ಸ್ಲಿಪ್ಪನ್ನು ನೋಡಬೇಕಾಗಿದೆ. 2021 ಜನವರಿಯಲ್ಲಿ ಇರುವಂಥ ಪೇ ಸ್ಲಿಪ್ಪನ್ನು ನೋಡಬೇಕಾಗಿದೆ. ಆದರೆ ಇದು ಇನ್ನು ಮಂತ್ ಈಸ್ ನಾಟ್ ಎಟ್ ಜನ್ರೇಟ್, ಇನ್ನೂ ಜನ್ರೇಟ್ ಆಗಿಲ್ಲ, ಅಂದರೆ ಲಿಂಕ್ ಆಗಿಲ್ಲ ಅನ್ನುವಂಥದ್ದು. ನಾನು 2023 ಕೊಡ್ತೀನಿ. 2023 ಜನವರಿ ತಗೊಳ್ಳೋಣ. ನೋಡಿರಿ, ಬಂತು, ನಮ್ಮ ಪೇ ಸ್ಲಿಪ್ಪು ಬಂತು ಅಂತ. ಈ ರೀತಿ ಪೇ ಸ್ಲಿಪ್ ಕಾಣುತ್ತೆ. ಅದನ್ನು ಪ್ರಿಂಟ್ ಹಾಕೋಬೋದು. ನಮ್ಮ ಪೇ ಸ್ಲಿಪ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ, ನಮ್ಮದಷ್ಟೇ ಬರುತ್ತೆ. ಈಗ HRMS ಲಾಗಿನಲ್ಲಿ ಹೊಡೆದ್ರೆ ನಮಗೆ ಪೂರ್ತಿಯಾದಂತಹ ಪೇ ಸ್ಲಿಪ್ಪು ಅಥವಾ ಎಲ್ಲರ ಶಾಲೆಯಲ್ಲಿರುವಂತಹ ಅಥವಾ DDO ಲಾಗಿನಲ್ಲಿರುವಂಥ ಎಲ್ಲರದ್ದು ಓಪನ್ ಆಗುತ್ತೆ. ಆದರೆ ಇಲ್ಲಿ ನಮ್ಮದು ಅಷ್ಟೇ ಓಪನ್ ಆಗುತ್ತೆ. ಪ್ರಿಂಟ್ ಅಂತ ಕೊಟ್ಟರೆ ನಮಗೆ PDF ಮಾದರಿಯಲ್ಲಿ ಅಥವಾ ಅದು ನೇರವಾಗಿ ಪ್ರಿಂಟ್ ಬರುತ್ತೆ. ನಾವು PDF ಕೂಡ ಮಾಡ್ಕೋಬೋದು. ಇಲ್ಲಿ ಈ ರೀತಿಯಾಗಿ ನಮಗೆ ಪೇ ಸ್ಲಿಪ್ಪು PDF ಮಾದರಿಯಲ್ಲಿ ನಮಗೆ PDF ಬೇಕಿದ್ರೆ ಇಲ್ಲಿ ಸೇವ್ ಟು PDF ಅಂತ ತೊಗೊಂಡು ನಾವು ಸೇವ್ ಮಾಡ್ಕೋಬೇಕಾಗುತ್ತೆ. ಅಥವಾ ಪ್ರಿಂಟ್ ಆದರೂ ನೇರವಾಗಿ ಪ್ರಿಂಟ್ ತೊಗೋಬೋದು. ಈ ರೀತಿ ನಮಗೆ, ಅಥವಾ ನಮಗೆ ಇದು ಲ್ಯಾಂಡ್ಸ್ಕೇಪಲ್ಲಿ ಬೇಕಂದ್ರೂ ಲ್ಯಾಂಡ್ಸ್ಕೇಪಲ್ಲಿ ತೊಗೋಬೋದು. ಇಲ್ಲಿ ಸೆಟ್ಟಿಂಗ್ ಇರುತ್ತೆ, ನಾವು ಸೆಟ್ಟಿಂಗ್ ಮಾಡ್ಕೊಂಡು ತೊಗೋಬೋದು ಅನ್ನುವಂಥದ್ದು. ಈ ರೀತಿ ನಾವು A4ಗೆ ಸೆಟ್ ಮಾಡ್ಕೊಂಡು ಪ್ರಿಂಟ್ ತಗೋಬೋದು. ಪ್ರತಿಯೊಂದು ತಿಂಗಳ ಈಗ 2021ರಿಂದ ಎಲ್ಲ ಜನ್ರೇಟ್ ಮಾಡ್ತಿದ್ದಾರೆ. ಈ ಸದ್ಯಕ್ಕೆ 2023ರ ಪೇ ಸ್ಲಿಪ್ಗಳು ಸಿಗ್ತಾ ಇದ್ದಾವೆ. ನೀವು ಈ ರೀತಿ ಆಮೇಲೆ ನಮಗೆ ಸರ್ವಿಸ್ ರೆಕಾರ್ಡರ್ ಬುಕ್ SR ಬುಕ್ನ ಮಾಹಿತಿಯನ್ನು ನೋಡ್ಬೋದು. SR ಬುಕ್ಕನ್ನು ಮಾಹಿತಿ ನಾನು ಕ್ಲಿಕ್ ಮಾಡಿದ್ರೆ SR ಬುಕ್ ನಾಟ್ ಪಬ್ಲಿಷ್ಡ್ ಬೈ DDO, DDO ಅಲ್ಲಿ ಓಕೆ ಕೊಟ್ಟಿಲ್ಲ ಅಂತ ತೋರಿಸ್ತಾ ಇದೆ. ಲೀವ್ ಬ್ಯಾಲೆನ್ಸ್ ನೋಡ್ಬೋದು. ನಾವು ಯಾವುದಾದ್ರೂ ನೋಡಿ, ಇದು SR ಬುಕ್ಕು ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಲೀವ್ ಬ್ಯಾಲೆನ್ಸ್ ಅಂತ ಚೆಕ್ ಮಾಡ್ಕೋಬೋದು. ಲೀವ್ ಬ್ಯಾಲೆನ್ಸು ನಮಗೆ ಈಗ ನೋಡ್ರಿ, ನನ್ನ ಒಂದು ಇದರಲ್ಲಿ ಈ 36 ಲೀವ್ ಬ್ಯಾಲೆನ್ಸ್ ಇದ್ದಾವೆ. ಹಾಫ್ ಪೇ ಲೀವ್ ಅಂತ 5 ಬಂದಿದ್ದಾವೆ. ಅವನು ಮಿಸ್ ಮ್ಯಾಚ್ ಆಗಿ ಬಂದಿದ್ದಾವೆ. ಅವನ್ನ ಸರಿ ಮಾಡ್ಕೋಬೇಕು ನಾವು. ಯಾಕಂದರೆ ಹಾಫ್ ಪೇ ಲೀವ್ ನಮ್ಗೆ ಇರೋದಿಲ್ಲ, ಅಂದರೆ ನಾನ್ ವೆಕೇಷನ್ ಇದ್ದವರಿಗೆ ಇರೋದಿಲ್ಲ ಅನ್ನುವಂಥದ್ದು. ಟಿಕೆಟ್ ಸ್ಟೇಟಸ್ ಅಂತಿದೆ. ನಾವು ಇದನ್ನು ಯಾವುದಾದ್ರೂ ನಾವು ಅಪ್ಲಿಕೇಶನ್ ಹಾಕಿ ಅದರ ಸ್ಟೇಟಸನ್ನು ನೋಡ್ಕೊಳ್ಳೋದು. ಅಂದರೆ HRMS ಥ್ರೋ ಏನಾದರೂ ನಾವು ಹಾಕಿದರೆ ಅದರ ಸ್ಟೇಟಸ್ ನೋಡ್ಕೊಳ್ಳಿಕ್ಕೆ, ಅಥವಾ ಇದು ಏನಂತ ಮುಂದೆ ನೋಡೋಣ. ಲೋನ್ ಮತ್ತು ಅಡ್ವಾನ್ಸ್ ಅಂತಿದೆ. ಲೋನ್ ಮತ್ತು ಅಡ್ವಾನ್ಸ್ ತೊಗೊಂಡಿದ್ರು ಅದರ ಡೀಟೇಲನ್ನು, ಎಷ್ಟು ಡಿಡಕ್ಷನ್ ಆಗಿದೆ. ಈಗ ಉದಾಹರಣೆ KJD ಲೋನ್ ತೊಗೊಂಡಿದ್ವಿ, ಎಷ್ಟು ಡಿಡಕ್ಷನ್ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಅಥವಾ GPF ಅಡ್ವಾನ್ಸನ್ನು ತೊಗೋಬೋದು. ಅದರದ್ದು ಮಾಹಿತಿಯನ್ನು ನಾವು ತೊಗೊಂಡಿದ್ರೆ ಎಷ್ಟು ನಾವು ಕಟ್ಟಿದ್ದೀವಿ, ಎಷ್ಟು ನಾವು ಇನ್ನೂ ಬ್ಯಾಲೆನ್ಸ್ ಕಟ್ಟಬೇಕಾಗಿದೆ, ಅದರ ಮಾಹಿತಿಯನ್ನು ತೊಗೋಬೋದು. ನಂತರ ಡಿಡಕ್ಷನ್ ಡೀಟೇಲ್ಸ್ ಅಂತಿದೆ. ಆ ಡಿಡಕ್ಷನ್ ಡೀಟೇಲ್ಸನ್ನು ಪ್ರತಿಯೊಂದನ್ನು ಡಿಡಕ್ಷನ್ ಡೀಟೇಲ್ಸ್ನ ನಾವು ತೊಗೋಬೋದು ಅಂತ. ಪ್ರತಿಯೊಂದನ್ನು ಈ ರೀತಿ ಪ್ರಿಂಟ್ ಹಾಕೋಬೋದು. ಪ್ರತಿಯೊಂದು ಮಾಹಿತಿ ಈ ರೀತಿ ನಮಗೆ ಪ್ರಿಂಟ್ ಹಾಕೊಳ್ಳಿಕ್ಕೆ ಸಾಧ್ಯ ಐತೆ. ಡಿಡಕ್ಷನ್ ಮಾಹಿತಿ ನಮಗೆ GPF ಅಂತ ತೊಗೊಂಡ್ರೆ GPF ಯಾವ ಇಯರಲ್ಲಿ ಎಷ್ಟು ಕಟ್ಟಾಗಿದೆ ಅಂತ ಮಾಹಿತಿಯನ್ನು ನಾವು ನೋಡ್ಕೊಳ್ಳೋಕ್ಕೆ ಭಾಳ ಕಷ್ಟಪಡಬೇಕಾಗಿತ್ತು. ಈಗ ಬರೀ ಒಂದು ನಮಗೆ ಬಿಲ್ ರೆಫರೆನ್ಸ್ ನಂಬರ್ ಸಮೇತ ಎಷ್ಟು ಕಟ್ಟಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಈ ರೀತಿ ಬರುತ್ತೆ ಅನ್ನುವಂಥದ್ದು. ಇಷ್ಟು ಭಾಳಷ್ಟು
ಕಾನ್ಫಿಡೆನ್ಷಿಯಲ್ ಆಗಿರುವಂಥ ವಿಷಯ, ಎಲ್ಲ ಮಾಹಿತಿಯನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಓಕೆ, ಇಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಈ ರೀತಿ ನಾವು ಲಾಗಿನ್ ಆಗೋದ್ರ ಮುಖಾಂತರ ಒಂದು ಮಾಹಿತಿಯನ್ನು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಈ ಎಲ್ಲ ಕೆಲಸವನ್ನು ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಸಿಸ್ಟಮಲ್ಲಿ ಅಥವಾ ಪಿ ಸಿನಲ್ಲಿ ನಾವು ಲಾಗಿನ್ ಆದರೆ ಅತ್ಯಂತ ನಿಖರವಾಗಿ ನಮಗೆ ಮಾಹಿತಿ ಸಿಗುತ್ತೆ. ಮೊಬೈಲ್ನಲ್ಲೂ ಕೂಡ ಈ ಮಾಹಿತಿ ಎಲ್ಲ ನಮಗೆ ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ಭಾಳ ಎಚ್ಚರಿಕೆಯಿಂದ ಇದನ್ನು ಬಳಸಬೇಕಾಗುತ್ತೆ. ಪಾಸ್ವರ್ಡನ್ನು ಆಗಾಗ ರೀಸೆಟ್ ಮಾಡ್ತಾ ನಾವು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ ಅನ್ನುವಂಥದ್ದು. ಈ ಮಾಹಿತಿ ತಮಗಿಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.